warahmatullahi wabarakatuh. Bismillah, alhamdulillah, wassalatu wassalamu ala ashrafi rasulillah wa ala alihi wa sahbihi ajma'in. ಸೈಯದ್ ಹಮ್ಜಾ ಕೋಯತ್ತಂಗಲ್ರವರ 3ನೇ ವರ್ಷದ ಆನಂದನೇರ್ಚೆ ಕಾರ್ಯಕ್ರಮದ ವೇದಿಕೆ ಇರತಕ್ಕಂಥ ನಮ್ಮೆಲ್ಲರ ಗೌರವಾನ್ವಿತರು ಆತ್ಮೀಯರಾಗಿರ್ತಕ್ಕಂಥ ಸೈಯದ್ ಪುಕುಂಜಿ ತಂಗಲ್ರವರೇ, ಅದೇ ರೀತಿ ಆಧ್ಯಾತ್ಮಿಕ ನಾಯಕರು ಆತ್ಮೀಯರಾಗಿರ್ತಕ್ಕಂಥ ಮಂಚಿ ಉಸ್ತಾದ್ರವರ ಎಲ್ಲ ನನ್ನ ಆತ್ಮೀಯ ಉಲಮಾ ಉಮರ ನಾಯಕರುಗಳು, ಈಗಾಗಲೇ ಸೈಯದ್ ಹಮ್ಜಾ ಕೋಯತ್ತಂಗಲ್ರವರ ಒಂದು ಜೀವನ ಶೈಲಿಯನ್ನು ನಮ್ಮ ಮುಂದೆ ಹಲವಾರು ಉಸ್ತಾದರ ಮುಂದೆ ಇಟ್ಟರು. ಕೇವಲ ಅಲ್ಲಾಹನ ಆ ಒಂದು ಪುರುತ್ತವನ್ನ ಇಟ್ಟುಕೊಂಡು ಆ ತಂಗಲ್ರವರ ಜೀವಿತ ಶೈಲಿಯನ್ನು ನಮ್ಮ ಮುಂದೆ ಹಲವಾರು ಉಸ್ತಾದವರು ನಮ್ಮ ಮುಂದೆ ಇಟ್ಟರು. ನಾವೆಲ್ಲರೂ ಕೂಡ ಸೈಯದ್ ತಂಗಲ್ರವರ ಆ ಒಂದು ಆಶೀರ್ವಾದಕ್ಕಾಗಿ ಅಥವಾ ಸೈಯದ್ ಪುಕುಂಜಿ ತಂಗಲ್ರವರ ಒಂದು ಗೌರವದ ಆ ಒಂದು ಮಾತನ್ನ ಇಲ್ಲಿಗೆ ಬಂದಿದ್ದೇವೆ. ಆ ಒಂದು ತಂಗಲ್ರವರನ್ನ ನಮ್ಮ ಜೀವನದಲ್ಲಿ ಪ್ರೀತಿಸುವಂತಹದ್ದು, ಆ ತಂಗಲ ಜೀವನ ಶೈಲಿಯನ್ನ ನಮ್ಮ ಜೀವನದಲ್ಲಿ ಅಳವಡಿಸಲಿಕ್ಕೆ ನಾವೆಲ್ಲರೂ ಕೂಡ ಪ್ರಯತ್ನ ಮಾಡುವಂತಹದ್ದು ಕೂಡ ನಮ್ಮ ಕರ್ತವ್ಯ ಅಂತ ಹೇಳ್ಬೇಕು. ಯಾಕೆ ಅಂತ ಹೇಳಿದ್ರೆ ನಾವೆಲ್ಲರೂ ಕೂಡ ಈ ಒಂದು ಇಹಲೋಕದಲ್ಲಿ ಕೇವಲ ಕೆಲವು ವರ್ಷಗಳ ಜೀವನ ಮಾಡಲಿಕ್ಕೆ ಇರುವಂತಹ ಒಂದು ವ್ಯಕ್ತಿಗಳು. ಅದಕ್ಕೆ ಬದಲಾಗಿ ಅಲ್ಲಾಹನ ಆಖಿರ ಎಂಬ ಆ ಒಂದು ಜೀವನವನ್ನು ನಾವು ನಮ್ಮ ಉದ್ದೇಶವನ್ನು ಇಟ್ಟುಕೊಂಡು ನಾವು ಜೀವನ ಮಾಡುವಂತ ಒಂದು ವ್ಯಕ್ತಿತ್ವ. ಆದ್ದರಿಂದ ಇಂತಹ ಒಂದು ಸೈಯದ್ ತಂಗಲ್ರವರನ್ನ, ಅದೇ ರೀತಿ ಆ ತಂಗಲ್ರವರ ಕುಟುಂಬವನ್ನ, ಅದು ಕುಂಬೋಲು ಸಾಹೇಬರ ಕುಟುಂಬ ಇರಬಹುದು, ಅದೇ ರೀತಿ ಉದ್ಯಾವರ ತಂಗಲ್ರವರ ಕುಟುಂಬ ಇರುವುದು, ನಾನು ಅತ್ಯಂತ ಪ್ರೀತಿಯಿಂದ ಗೌರವದಿಂದ ಕಾಣುವಂತ ಒಬ್ಬ ವ್ಯಕ್ತಿಯಾಗಿದ್ದೇನೆ. ಆದ್ದರಿಂದ ಅಲ್ಲಾಹನು ಆ ತಂಗಲ್ರವರ ಆಶೀರ್ವಾದ ಮತ್ತು ಇಲ್ಲಿ ಮರುಹುಮಾದಂತಹ ಹಮ್ಜಾ ತಂಗಲ್ರವರ ಆಶೀರ್ವಾದವನ್ನ ನಮ್ಮ ಜೀವನದಲ್ಲಿ ಅಲ್ಲಾಹನು ಕರುಣಿಸಲೆಂಬ ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಕರೆದು ಒಂದೆರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸೈಯದ್ ಪುಕುಂಜಿ ತಂಗಲ್ರವರ ಪುರುತ್ತವನ್ನ ಬೇಡುತ್ತಾ ನನ್ನ ಒಂದೆರಡು ಮಾತನ್ನ ಕೊನೆಗೊಳಿಸ್ತಾ ಇದ್ದೇನೆ. ವಾಖಿರು ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು.